ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು, ಇವತ್ತು ನನಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. 10 ಲಕ್ಷ ಅರೇಂಜ್ ಮಾಡೋಕ್ಕಾಗಲಿಲ್ಲ. ಅಪ್ಪ ಎಲ್ಲಿ ನನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಅನ್ನೋ ಭಯನೂ ಇದೆ. ನಾನು ಏನೇ ಮಾಡಿದ್ರು ಅಪ್ಪನ ದೃಷ್ಟಿಯಲ್ಲಿ ಅದು ತಪ್ಪಾಗಿ ಕಾಣ್ತಿದೆ. ಇದೆಲ್ಲ ಕಾರಣದಿಂದ ನಾನು ಅಪ್ಪನಿಂದ ದೂರ ಆಗ್ತಿದ್ದೇನೇನೋ ಅನ್ನೋ ನೋವು ಇದೆ. ಇಷ್ಟೆಲ್ಲ ನೋವು ಮನಸ್ಸಲ್ಲಿದ್ರು ಏನೋ ಒಂಥರ ಸಮಾಧಾನನೂ ಇದೆ ಸುಬ್ಬು. ಯಾಕೆ ಗೊತ್ತಾ? ಏನೋ ಗೊತ್ತಿರುತ್ತೆ ಬಿಡು. ಇನ್ನೊಬ್ರ ಕಷ್ಟಕ್ಕಾಗಿ ಅವ್ರ ಕಣ್ಣೀರ್ನ ಒರೆಸೋ ಪ್ರಯತ್ನ ಮಾಡ್ತಿದೀವಿ ಅಂದ್ರೆ ಆ ಸಂತೋಷದ ಮುಂದೆ ನಮ್ಮ ಕಣ್ಣಲ್ಲಿ ನೀರು ಬಂದ್ರೂ ನಮಗೆ ಗೊತ್ತಾಗಲ್ಲ. ಸಹಾಯ ಮಾಡೋದ್ರಿಂದ ಇಂಥ ಸಮಾಧಾನ ಸಿಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸುಬ್ಬು. ನಿನಗೆ ಎಷ್ಟೇ ಕಷ್ಟ ಆದ್ರೂ ಎಂತೆಂಥ ಕಡೆ ನೀನು ಸಿಕ್ಕಾಕೊಂಡ್ರು ಅದನ್ನೆಲ್ಲ ನೀನು ಫೇಸ್ ಮಾಡಿ ಬೇರೆಯವರಿಗೆ ಸಹಾಯ ಮಾಡ್ತಿದ್ದೆ. ಆದರೆ ಇವತ್ತು ಅಂಥ ಅವಕಾಶ ನನಗೆ ಸಿಕ್ಕಿದೆ. ಒಬ್ಬ ತಂದೆನ ಉಳಿಸಿ ಒಂದು ಹೆಣ್ಮಗು ಕಣ್ಣೀರ್ನ ಒರೆಸೋ ಕೆಲಸ ಮಾಡಿದ್ದೀನಿ. ಅಂಥ ಒಂದು ಕಾರಣಕ್ಕೋಸ್ಕರ ತಪ್ಪಿತಸ್ಥೆ ಅಂತ ನಾನು ಅನ್ನಿಸ್ಕೊಂಡ್ರು ಅದು ಪರವಾಗಿಲ್ಲ ಸುಬ್ಬು. ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ 10 ಲಕ್ಷ ನನ್ನ ಕಣ್ಣು ಮುಂದೆ ಇರಬೇಕು. ಇಲ್ದಿದ್ರೆ ಈ ಮನೆಯಲ್ಲಿ ಅವಳಿಗೆ ಜಾಗ ಇಲ್ಲ. ಸುಬ್ಬು, ಅಪ್ಪ ಹೇಳಿ ಟೈಮ್ ಆಗ್ತಾ ಬಂತು. ಒಂದೊಂದು ನಿಮಿಷ ಕಳೀತಿದ್ದ ಹಾಗೆ ನನ್ನ ಎದೆ ಬಡಿತ ಜೋರಾಗ್ತಿದೆ, ಭಯ ಆಗ್ತಿದೆ. ಅಪ್ಪ ಏನಾದ್ರೂ ನನ್ನ ನಿಜವಾಗ್ಲೂ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ? ಅಪ್ಪನ್ ಬಿಟ್ಟು ಹೇಗಿರ್ಲಿ ಸುಬ್ಬು? ಆದ್ರೂ ಪರವಾಗಿಲ್ಲ. ಎಷ್ಟೊಂದ್ಸರಿ ನಾನು ಏನೂ ತಪ್ಪು ಮಾಡದೆ ಇದ್ದಾಗ ಅಪ್ಪ ನನಗೆ ಬೈದಿದ್ದಾರೆ. ಈಗ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ತಪ್ಪು ಮಾಡಿ ಅಪ್ಪ ಕೊಡೋ ಶಿಕ್ಷಣ ಅನುಭವಿಸೋಕೆ ರೆಡಿ ಇದ್ದೀನಿ. ಇಷ್ಟು ದಿನ ನಾನು ಎಷ್ಟೇ ಕಷ್ಟದಲ್ಲಿದ್ರು ನೀನು ಹೇಗಾದ್ರೂ ಮಾಡಿ ನನ್ನನ್ನು ಬಚಾವ್ ಮಾಡ್ತಿದ್ದೆ. ಆದ್ರೆ ಈಗ ಪರಿಸ್ಥಿತಿ ನಿನ್ನ ಕೈನೂ ಕಟ್ಟಾಕ್ಬಿಟ್ಟಿದೆ. ಆಯ್ತು, ಅದು ಏನಾಗುತ್ತೋ ಆಗ್ಲಿ, ನಾನು ಎದುರಿಸ್ತೀನಿ. ಯಾಕಂದ್ರೆ ನನಗೆ ಬೇರೆ ದಾರಿನೂ ಇಲ್ವಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.